ಪರಪ್ಪನ ಅಗ್ರಹಾರದಿಂದ ಈಗಾಗಲೇ ಡಿ ಗ್ಯಾಂಗ್ ಚಿತ್ರ ಆಗೋಗಿದೆ. ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ ಅವ್ರನ್ನ. ಆದರೆ ಅನಾರೋಗ್ಯದಿಂದ ಸೆಂಟ್ರಲ್ ಜೈಲಲ್ಲಿ 3 ಜನ ಆರೋಪಿಗಳು ಉಳ್ಕೊಂಡಿದ್ರು. ಅವರು ಇವತ್ತು ಶಿಫ್ಟ್ ಆಗಿದ್ದಾರೆ, ಮೈಸೂರು ಜೈಲ್ಗೆ ಹೋಗಿದ್ದಾರೆ. ಯಾರ್ಯಾರು ಅವರು ನೋಡಿ. ಮೈಸೂರು ಜೈಲ್ಗೆ ಪೊರ್ಕಿ ಸಾರಥಿಗಳು ಸ್ಥಳಾಂತರ. A3 ಪವನ್, A4 ರಾಘವೇಂದ್ರ, A5 ನಂದೀಶ್ ಶಿಫ್ಟ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮಗ್ ಹಿಡಿದು ಪೊರ್ಕಿ ಕುಳಿತಿದ್ದ ಆ ಫೋಟೋ ಹಲ್ಚಲ್ ಎಬ್ಬಿಸಿತ್ತು. ರೌಡಿ ಗ್ಯಾಂಗ್ ದಿಕ್ಕಾಪಾಲಾಗೋಕೆ ಕಾರಣ ಆಗಿತ್ತು. ಬಳ್ಳಾರಿ ಸೆಂಟ್ರಲ್ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದಾಸ ಮುದ್ದೆ ಮುರಿತಿದ್ದಾನೆ. ಆತನ ಗ್ಯಾಂಗ್ ರಾಜ್ಯದ ವಿವಿಧ ಜೈಲ್ಗಳಿಗೆ ಶಿಫ್ಟ್ ಆಗಿದ್ದಾರೆ. ಅನಾರೋಗ್ಯದ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ 3 ಆರೋಪಿಗಳು ಮೈಸೂರು ಜೈಲಿಗೆ ಸ್ಥಳಾಂತರ ಆಗಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾದ A3 ಪವನ್, A4 ರಾಘವೇಂದ್ರ ಹಾಗೂ A5 ನಂದೀಶ್ ಮೈಸೂರು ಕಾರಾಗೃಹಕ್ಕೆ ಶಿಫ್ಟ್ ಆದರು. ಅನಾರೋಗ್ಯದ ಹಿನ್ನೆಲೆ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿದಿದ್ದ ಈ ಮೂವರನ್ನ ಮೈಸೂರು ಜೈಲ್ಗೆ ಸ್ಥಳಾಂತರ ಮಾಡಲಾಯಿತು. ಕಾರಾಗೃಹಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಆರೋಪಿಗಳ ಬ್ಯಾಗ್ ಪರಿಶೀಲನೆ ಮಾಡಲಾಯಿತು. ವೈದ್ಯರ ತಂಡದಿಂದ ಆರೋಪಿಗಳ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಮೆಟಲ್ ಡಿಟೆಕ್ಟರ್ ಬಳಸಿ ಬಟ್ಟೆಗಳನ್ನು ಪರಿಶೀಲಿಸಿ ಸೆಲ್ ಒಳಗಡೆ ಕಳುಹಿಸಲಾಯಿತು. ಪೊರ್ಕಿ ಗ್ಯಾಂಗ್ ಕಥೆ ನಾನೊಂದು ತೀರ ನೀನೊಂದು ತೀರ ಎನ್ನುವಂತಾಗಿದೆ. ಲಿಪ್ಸ್ಟಿಕ್ ರಾಣಿಯಿಂದ ದಾಸ ದೂರ ಆಗಿದ್ದಾನೆ. ರೌಡಿ ಗ್ಯಾಂಗ್ ರಾಜ್ಯದ ಮೂಲೆ ಮೂಲೆಯ ಕಾರಾಗೃಹಗಳಿಗೆ ಹರಿದು ಹಂಚಿ ಹೋಗಿದೆ. ರಾಜ್ಯಾತಿಥ್ಯದ ಎಫೆಕ್ಟ್ಗೆ ದಾಸನ ಗ್ಯಾಂಗ್ ದಿಕ್ಕಾಪಾಲಾಗಿ ವಿವಿಧ ಜೈಲ್ಗಳಲ್ಲಿ ಮುದ್ದೆ ಮುರಿತಾ ಇದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಪರಪ್ಪನ ಅಗ್ರಹಾರದಿಂದ ಈಗಾಗಲೇ ಡಿ ಗ್ಯಾಂಗ್ ಚಿತ್ರ ಆಗೋಗಿದೆ. ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ ಅವ್ರನ್ನ. ಆದರೆ ಅನಾರೋಗ್ಯದಿಂದ ಸೆಂಟ್ರಲ್ ಜೈಲಲ್ಲಿ 3 ಜನ ಆರೋಪಿಗಳು ಉಳ್ಕೊಂಡಿದ್ರು. ಅವರು ಇವತ್ತು ಶಿಫ್ಟ್ ಆಗಿದ್ದಾರೆ, ಮೈಸೂರು ಜೈಲ್ಗೆ ಹೋಗಿದ್ದಾರೆ. ಯಾರ್ಯಾರು ಅವರು ನೋಡಿ. ಮೈಸೂರು ಜೈಲ್ಗೆ ಪೊರ್ಕಿ ಸಾರಥಿಗಳು ಸ್ಥಳಾಂತರ. A3 ಪವನ್, A4 ರಾಘವೇಂದ್ರ, A5 ನಂದೀಶ್ ಶಿಫ್ಟ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮಗ್ ಹಿಡಿದು ಪೊರ್ಕಿ ಕುಳಿತಿದ್ದ ಆ ಫೋಟೋ ಹಲ್ಚಲ್ ಎಬ್ಬಿಸಿತ್ತು. ರೌಡಿ ಗ್ಯಾಂಗ್ ದಿಕ್ಕಾಪಾಲಾಗೋಕೆ ಕಾರಣ ಆಗಿತ್ತು. ಬಳ್ಳಾರಿ ಸೆಂಟ್ರಲ್ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದಾಸ ಮುದ್ದೆ ಮುರಿತಿದ್ದಾನೆ. ಆತನ ಗ್ಯಾಂಗ್ ರಾಜ್ಯದ ವಿವಿಧ ಜೈಲ್ಗಳಿಗೆ ಶಿಫ್ಟ್ ಆಗಿದ್ದಾರೆ. ಅನಾರೋಗ್ಯದ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ 3 ಆರೋಪಿಗಳು ಮೈಸೂರು ಜೈಲಿಗೆ ಸ್ಥಳಾಂತರ ಆಗಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾದ A3 ಪವನ್, A4 ರಾಘವೇಂದ್ರ ಹಾಗೂ A5 ನಂದೀಶ್ ಮೈಸೂರು ಕಾರಾಗೃಹಕ್ಕೆ ಶಿಫ್ಟ್ ಆದರು. ಅನಾರೋಗ್ಯದ ಹಿನ್ನೆಲೆ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿದಿದ್ದ ಈ ಮೂವರನ್ನ ಮೈಸೂರು ಜೈಲ್ಗೆ ಸ್ಥಳಾಂತರ ಮಾಡಲಾಯಿತು. ಕಾರಾಗೃಹಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಆರೋಪಿಗಳ ಬ್ಯಾಗ್ ಪರಿಶೀಲನೆ ಮಾಡಲಾಯಿತು. ವೈದ್ಯರ ತಂಡದಿಂದ ಆರೋಪಿಗಳ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಮೆಟಲ್ ಡಿಟೆಕ್ಟರ್ ಬಳಸಿ ಬಟ್ಟೆಗಳನ್ನು ಪರಿಶೀಲಿಸಿ ಸೆಲ್ ಒಳಗಡೆ ಕಳುಹಿಸಲಾಯಿತು. ಪೊರ್ಕಿ ಗ್ಯಾಂಗ್ ಕಥೆ ನಾನೊಂದು ತೀರ ನೀನೊಂದು ತೀರ ಎನ್ನುವಂತಾಗಿದೆ. ಲಿಪ್ಸ್ಟಿಕ್ ರಾಣಿಯಿಂದ ದಾಸ ದೂರ ಆಗಿದ್ದಾನೆ. ರೌಡಿ ಗ್ಯಾಂಗ್ ರಾಜ್ಯದ ಮೂಲೆ ಮೂಲೆಯ ಕಾರಾಗೃಹಗಳಿಗೆ ಹರಿದು ಹಂಚಿ ಹೋಗಿದೆ. ರಾಜ್ಯಾತಿಥ್ಯದ ಎಫೆಕ್ಟ್ಗೆ ದಾಸನ ಗ್ಯಾಂಗ್ ದಿಕ್ಕಾಪಾಲಾಗಿ ವಿವಿಧ ಜೈಲ್ಗಳಲ್ಲಿ ಮುದ್ದೆ ಮುರಿತಾ ಇದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.
ಪರಪ್ಪನ ಅಗ್ರಹಾರದಿಂದ ಈಗಾಗಲೇ ಡಿ ಗ್ಯಾಂಗ್ ಚಿತ್ರ ಆಗೋಗಿದೆ. ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ ಅವ್ರನ್ನ. ಆದರೆ ಅನಾರೋಗ್ಯದಿಂದ ಸೆಂಟ್ರಲ್ ಜೈಲಲ್ಲಿ 3 ಜನ ಆರೋಪಿಗಳು ಉಳ್ಕೊಂಡಿದ್ರು. ಅವರು ಇವತ್ತು ಶಿಫ್ಟ್ ಆಗಿದ್ದಾರೆ, ಮೈಸೂರು ಜೈಲ್ಗೆ ಹೋಗಿದ್ದಾರೆ. ಯಾರ್ಯಾರು ಅವರು ನೋಡಿ. ಮೈಸೂರು ಜೈಲ್ಗೆ ಪೊರ್ಕಿ ಸಾರಥಿಗಳು ಸ್ಥಳಾಂತರ. A3 ಪವನ್, A4 ರಾಘವೇಂದ್ರ, A5 ನಂದೀಶ್ ಶಿಫ್ಟ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮಗ್ ಹಿಡಿದು ಪೊರ್ಕಿ ಕುಳಿತಿದ್ದ ಆ ಫೋಟೋ ಹಲ್ಚಲ್ ಎಬ್ಬಿಸಿತ್ತು. ರೌಡಿ ಗ್ಯಾಂಗ್ ದಿಕ್ಕಾಪಾಲಾಗೋಕೆ ಕಾರಣ ಆಗಿತ್ತು. ಬಳ್ಳಾರಿ ಸೆಂಟ್ರಲ್ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದಾಸ ಮುದ್ದೆ ಮುರಿತಿದ್ದಾನೆ. ಆತನ ಗ್ಯಾಂಗ್ ರಾಜ್ಯದ ವಿವಿಧ ಜೈಲ್ಗಳಿಗೆ ಶಿಫ್ಟ್ ಆಗಿದ್ದಾರೆ. ಅನಾರೋಗ್ಯದ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ 3 ಆರೋಪಿಗಳು ಮೈಸೂರು ಜೈಲಿಗೆ ಸ್ಥಳಾಂತರ ಆಗಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾದ A3 ಪವನ್, A4 ರಾಘವೇಂದ್ರ ಹಾಗೂ A5 ನಂದೀಶ್ ಮೈಸೂರು ಕಾರಾಗೃಹಕ್ಕೆ ಶಿಫ್ಟ್ ಆದ್ರು. ಅನಾರೋಗ್ಯದ ಹಿನ್ನೆಲೆ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿದಿದ್ದ ಈ 3ರನ್ನ ಮೈಸೂರು ಜೈಲ್ಗೆ ಸ್ಥಳಾಂತರ ಮಾಡಲಾಯಿತು. ಕಾರಾಗೃಹಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಆರೋಪಿಗಳ ಬ್ಯಾಗ್ ಪರಿಶೀಲನೆ ಮಾಡಲಾಯಿತು. ವೈದ್ಯರ ತಂಡದಿಂದ ಆರೋಪಿಗಳ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಮೆಟಲ್ ಡಿಟೆಕ್ಟರ್ ಬಳಸಿ ಬಟ್ಟೆಗಳನ್ನು ಪರಿಶೀಲಿಸಿ ಸೆಲ್ ಒಳಗಡೆ ಕಳುಹಿಸಲಾಯಿತು. ಪೊರ್ಕಿ ಗ್ಯಾಂಗ್ ಕಥೆ ನಾನೊಂದು ತೀರ ನೀನೊಂದು ತೀರ ಎನ್ನುವಂತಾಗಿದೆ. ಲಿಪ್ಸ್ಟಿಕ್ ರಾಣಿಯಿಂದ ದಾಸ ದೂರ ಆಗಿದ್ದಾನೆ. ರೌಡಿ ಗ್ಯಾಂಗ್ ರಾಜ್ಯದ ಮೂಲೆ ಮೂಲೆಯ ಕಾರಾಗೃಹಗಳಿಗೆ ಹರಿದು ಹಂಚಿ ಹೋಗಿದೆ. ರಾಜ್ಯಾತಿಥ್ಯದ ಎಫೆಕ್ಟ್ಗೆ ದಾಸನ ಗ್ಯಾಂಗ್ ದಿಕ್ಕಾಪಾಲಾಗಿ ವಿವಿಧ ಜೈಲ್ಗಳಲ್ಲಿ ಮುದ್ದೆ ಮುರಿತಾ ಇದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಪರಪ್ಪನ ಅಗ್ರಹಾರದಿಂದ ಈಗಾಗಲೇ ಡಿ ಗ್ಯಾಂಗ್ ಚಿತ್ರ ಆಗೋಗಿದೆ. ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ ಅವ್ರನ್ನ. ಆದರೆ ಅನಾರೋಗ್ಯದಿಂದ ಸೆಂಟ್ರಲ್ ಜೈಲಲ್ಲಿ 3 ಜನ ಆರೋಪಿಗಳು ಉಳ್ಕೊಂಡಿದ್ರು. ಅವರು ಇವತ್ತು ಶಿಫ್ಟ್ ಆಗಿದ್ದಾರೆ, ಮೈಸೂರು ಜೈಲ್ಗೆ ಹೋಗಿದ್ದಾರೆ. ಯಾರ್ಯಾರು ಅವರು ನೋಡಿ. ಮೈಸೂರು ಜೈಲ್ಗೆ ಪೊರ್ಕಿ ಸಾರಥಿಗಳು ಸ್ಥಳಾಂತರ. A3 ಪವನ್, A4 ರಾಘವೇಂದ್ರ, A5 ನಂದೀಶ್ ಶಿಫ್ಟ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮಗ್ ಹಿಡಿದು ಪೊರ್ಕಿ ಕುಳಿತಿದ್ದ ಆ ಫೋಟೋ ಹಲ್ಚಲ್ ಎಬ್ಬಿಸಿತ್ತು. ರೌಡಿ ಗ್ಯಾಂಗ್ ದಿಕ್ಕಾಪಾಲಾಗೋಕೆ ಕಾರಣ ಆಗಿತ್ತು. ಬಳ್ಳಾರಿ ಸೆಂಟ್ರಲ್ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದಾಸ ಮುದ್ದೆ ಮುರಿತಿದ್ದಾನೆ. ಆತನ ಗ್ಯಾಂಗ್ ರಾಜ್ಯದ ವಿವಿಧ ಜೈಲ್ಗಳಿಗೆ ಶಿಫ್ಟ್ ಆಗಿದ್ದಾರೆ. ಅನಾರೋಗ್ಯದ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ 3 ಆರೋಪಿಗಳು ಮೈಸೂರು ಜೈಲಿಗೆ ಸ್ಥಳಾಂತರ ಆಗಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾದ A3 ಪವನ್, A4 ರಾಘವೇಂದ್ರ ಹಾಗೂ A5 ನಂದೀಶ್ ಮೈಸೂರು ಕಾರಾಗೃಹಕ್ಕೆ ಶಿಫ್ಟ್ ಆದ್ರು. ಅನಾರೋಗ್ಯದ ಹಿನ್ನೆಲೆ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿದಿದ್ದ ಈ 3ರನ್ನ ಮೈಸೂರು ಜೈಲ್ಗೆ ಸ್ಥಳಾಂತರ ಮಾಡಲಾಯಿತು. ಕಾರಾಗೃಹಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಆರೋಪಿಗಳ ಬ್ಯಾಗ್ ಪರಿಶೀಲನೆ ಮಾಡಲಾಯಿತು. ವೈದ್ಯರ ತಂಡದಿಂದ ಆರೋಪಿಗಳ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಮೆಟಲ್ ಡಿಟೆಕ್ಟರ್ ಬಳಸಿ ಬಟ್ಟೆಗಳನ್ನು ಪರಿಶೀಲಿಸಿ ಸೆಲ್ ಒಳಗಡೆ ಕಳುಹಿಸಲಾಯಿತು. ಪೊರ್ಕಿ ಗ್ಯಾಂಗ್ ಕಥೆ ನಾನೊಂದು ತೀರ ನೀನೊಂದು ತೀರ ಎನ್ನುವಂತಾಗಿದೆ. ಲಿಪ್ಸ್ಟಿಕ್ ರಾಣಿಯಿಂದ ದಾಸ ದೂರ ಆಗಿದ್ದಾನೆ. ರೌಡಿ ಗ್ಯಾಂಗ್ ರಾಜ್ಯದ ಮೂಲೆ ಮೂಲೆಯ ಕಾರಾಗೃಹಗಳಿಗೆ ಹರಿದು ಹಂಚಿ ಹೋಗಿದೆ. ರಾಜ್ಯಾತಿಥ್ಯದ ಎಫೆಕ್ಟ್ಗೆ ದಾಸನ ಗ್ಯಾಂಗ್ ದಿಕ್ಕಾಪಾಲಾಗಿ ವಿವಿಧ ಜೈಲ್ಗಳಲ್ಲಿ ಮುದ್ದೆ ಮುರಿತಾ ಇದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಪರಪ್ಪನ ಅಗ್ರಹಾರದಿಂದ ಈಗಾಗಲೇ ಡಿ ಗ್ಯಾಂಗ್ ಚಿತ್ರ ಆಗೋಗಿದೆ. ಬೇರೆ ಬೇರೆ ಕಡೆ
ಕರ್ಕೊಂಡು ಹೋಗಿದ್ದಾರೆ ಅವ್ರನ್ನ. ಆದರೆ ಅನಾರೋಗ್ಯದಿಂದ ಸೆಂಟ್ರಲ್ ಜೈಲಲ್ಲಿ 3 ಜನ ಆರೋಪಿಗಳು ಉಳ್ಕೊಂಡಿದ್ರು. ಅವರು ಇವತ್ತು ಶಿಫ್ಟ್ ಆಗಿದ್ದಾರೆ, ಮೈಸೂರು ಜೈಲ್ಗೆ ಹೋಗಿದ್ದಾರೆ. ಯಾರ್ಯಾರು ಅವರು ನೋಡಿ. ಮೈಸೂರು ಜೈಲ್ಗೆ ಪೊರ್ಕಿ ಸಾರಥಿಗಳು ಸ್ಥಳಾಂತರ. A3 ಪವನ್, A4 ರಾಘವೇಂದ್ರ, A5 ನಂದೀಶ್ ಶಿಫ್ಟ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮಗ್ ಹಿಡಿದು ಪೊರ್ಕಿ ಕುಳಿತಿದ್ದ ಆ ಫೋಟೋ ಹಲ್ಚಲ್ ಎಬ್ಬಿಸಿತ್ತು. ರೌಡಿ ಗ್ಯಾಂಗ್ ದಿಕ್ಕಾಪಾಲಾಗೋಕೆ ಕಾರಣ ಆಗಿತ್ತು. ಬಳ್ಳಾರಿ ಸೆಂಟ್ರಲ್ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದಾಸ ಮುದ್ದೆ ಮುರಿತಿದ್ದಾನೆ. ಆತನ ಗ್ಯಾಂಗ್ ರಾಜ್ಯದ ವಿವಿಧ ಜೈಲ್ಗಳಿಗೆ ಶಿಫ್ಟ್ ಆಗಿದ್ದಾರೆ. ಅನಾರೋಗ್ಯದ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ 3 ಆರೋಪಿಗಳು ಮೈಸೂರು ಜೈಲಿಗೆ ಸ್ಥಳಾಂತರ ಆಗಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾದ A3 ಪವನ್, A4 ರಾಘವೇಂದ್ರ ಹಾಗೂ A5 ನಂದೀಶ್ ಮೈಸೂರು ಕಾರಾಗೃಹಕ್ಕೆ ಶಿಫ್ಟ್ ಆದ್ರು. ಅನಾರೋಗ್ಯದ ಹಿನ್ನೆಲೆ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿದಿದ್ದ ಈ ಮೂವರನ್ನ ಮೈಸೂರು ಜೈಲ್ಗೆ ಸ್ಥಳಾಂತರ ಮಾಡಲಾಯಿತು. ಕಾರಾಗೃಹಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಆರೋಪಿಗಳ ಬ್ಯಾಗ್ ಪರಿಶೀಲನೆ ಮಾಡಲಾಯಿತು. ವೈದ್ಯರ ತಂಡದಿಂದ ಆರೋಪಿಗಳ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಮೆಟಲ್ ಡಿಟೆಕ್ಟರ್ ಬಳಸಿ ಬಟ್ಟೆಗಳನ್ನು ಪರಿಶೀಲಿಸಿ ಸೆಲ್ ಒಳಗಡೆ ಕಳುಹಿಸಲಾಯಿತು. ಪೊರ್ಕಿ ಗ್ಯಾಂಗ್ ಕಥೆ ನಾನೊಂದು ತೀರ ನೀನೊಂದು ತೀರ ಎನ್ನುವಂತಾಗಿದೆ. ಲಿಪ್ಸ್ಟಿಕ್ ರಾಣಿಯಿಂದ ದಾಸ ದೂರ ಆಗಿದ್ದಾನೆ. ರೌಡಿ ಗ್ಯಾಂಗ್ ರಾಜ್ಯದ ಮೂಲೆ ಮೂಲೆಯ ಕಾರಾಗೃಹಗಳಿಗೆ ಹರಿದು ಹಂಚಿ ಹೋಗಿದೆ. ರಾಜ್ಯಾತಿಥ್ಯದ ಎಫೆಕ್ಟ್ಗೆ ದಾಸನ ಗ್ಯಾಂಗ್ ದಿಕ್ಕಾಪಾಲಾಗಿ ವಿವಿಧ ಜೈಲ್ಗಳಲ್ಲಿ ಮುದ್ದೆ ಮುರಿತಾ ಇದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.